ನಮ್ಮ ಜೊತೆ ಶಾಸಕರಾದಂಥ ಅಶ್ವಥ್ ನಾರಾಯಣ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಸ್ನೇಹಮಯಿ ಕೃಷ್ಣ ಅವರನ್ನ ಬಲವಂತವಾಗಿ ಬಂಧನ ಮಾಡಿದ್ದಾರೆ. ಇದು ಬಹಳಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಕಾರಣ ಏನಂತಂದ್ರೆ, ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ನೋಟಿಸನ್ನು ಕೊಟ್ಟಿಲ್ಲ. ಕೋರ್ಟ್ ಪ್ರಿಮಿಸಿಸ್ ಅಲ್ಲೇ ಬಂಧನ ಮಾಡಿದ್ದಾರೆ. ಅವರು ಪ್ರಮುಖವಾದ ದಾಖಲೆಯನ್ನು ಕೊಡುವ ಮೊದಲೇನೆ ಅವ್ರನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಇಡೀ ಮನೆಗಳನ್ನು ಸರ್ಚ್ ಮಾಡಿ ಪ್ರಮುಖ ದಾಖಲೆಗಳೆಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ಬೆಂಗಳೂರಿಗೆ ತಂದಿದ್ದಾರೆ. ಕೇಸ್ ದಾಖಲಾಗಿರ್ತಕ್ಕಂಥದ್ದು ಮೈಸೂರಲ್ಲಿ, ಆದರೆ ಬಂಧನ ಮಾಡಿರ್ತಕ್ಕಂಥದ್ದು ಬೆಂಗಳೂರು ಪೊಲೀಸರು. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸರ್ ಈಗ ಯಕ್ಷ ಪ್ರಶ್ನೆ ಆಗಿರೋದು? ನೋಡಿ, ಮೊದಲೇದಾಗಿ ಅವ್ರನ್ನ ಸ್ನೇಹಮಯ ಕೃಷ್ಣ ಅವ್ರನ್ನ ವಶಕ್ಕೆ ತೊಗೊಂಡಿದ್ದು ಗೃಹ ಇಲಾಖೆಯವರು ವಶಕ್ಕೆ ತೊಗೊಂಡಿರೋದು ನಾನು ಖಂಡಿಸ್ತೀನಿ. ಕಾನೂನು ಬಾಹಿರವಾಗೂ ಇದೆ, ಕಾನೂನು ಉಲ್ಲಂಘನೆಯನ್ನು ಮಾಡಿದ್ದಾರೆ, ಅವನ ಹಕ್ಕನ್ನು ಕಸ್ಕೊಂಡಿದ್ದಾರೆ. ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಹೋರಾಡ್ತಿರೋಂಥ ಸ್ನೇಹಮಯಿ ಕೃಷ್ಣ ವಿರುದ್ಧವಾಗಿ ಈ ರೀತಿ ಅಧಿಕಾರ ದುರ್ಬಳಕೆ ಆಗಿರೋದು ನಿಜಕ್ಕೂ ಖಂಡನೀಯ. ಅವನು ಆಪಾದನೆ ಮಾಡಿರೋದು ಯಾರ ಮೇಲೆ? ಒಂದು ಮುಖ್ಯ ಕಾರ್ಯದರ್ಶಿ ಮೇಲೆ ಆಪಾದನೆ ಮಾಡಿದಂಥ ವ್ಯಕ್ತಿಗೇನೆ ಈ ರೀತಿ ನ್ಯಾಯವನ್ನು ಬಹಿರಂಗವನ್ನು ಯಾವುದಕ್ಕೂ ಲೆಕ್ಕಿಸದೆ ಅಧಿಕಾರ ದುರ್ಬಳಕೆ ಆಗ್ತಿರೋದು. ಇಲ್ಲೇನು ಜಂಗಲ್ ರೂಲ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲೇನು ಕಾನೂನು ವ್ಯವಸ್ಥೆ ಇದೆಯಾ ಇಲ್ವೋ ಅನ್ನೋದು ಆಶ್ಚರ್ಯ ಆಗುತ್ತೆ. ಕಾನೂನು ಅನ್ನೋಂಥದ್ದು ಸತ್ತೋಗಿದೆಯಾ? ಕಾನೂನಿಗೆ ಗೌರವಿಸಬೇಕಾದವರು, ಕಾನೂನನ್ನ ಎತ್ತಿಡಿಬೇಕಾಗಿರೋ ವ್ಯಕ್ತಿಗಳೇ ಈ ಕಾನೂನನ್ನ ಗಾಳಿಗೆ ತೂರಿದ್ದಾರೆ. ಏನಿದು? ನ್ಯಾಯಾಲಯಕ್ಕೆ ಹೋಗಿರೋಂಥ ವ್ಯಕ್ತಿನ ನ್ಯಾಯಾಲಯದ ಒಂದು ಪ್ರಿಮಿಸಿಸ್ನಿಂದ, ಆ ಒಂದು ಸ್ಥಳದಿಂದ ನ್ಯಾಯಮೂರ್ತಿಗಳ ಗಮನಕ್ಕೆ ತರದೆ ಏಕಾಏಕಿ ಈ ರೀತಿ ಬಂಧಿಸಿರುವಂಥದ್ದು ನಿಜಕ್ಕೂ ಒಂದು ತೀವ್ರ ಖಂಡನೀಯ ಮತ್ತು ಸೂಕ್ಷ್ಮವಾಗಿರುವಂಥ ವಿಚಾರ. ಅತಿ ಸೂಕ್ಷ್ಮ. ನಿಜಕ್ಕೂ ವ್ಯವಸ್ಥೆಯನ್ನು ಸಂಪೂರ್ಣ ಗಾಳಿಗೆ ತೂರಿದ್ದಾರೆ. ಹಾಗಾಗಿ ಈ ತಕ್ಷಣ ಅವ್ರನ್ನ ಬಿಡುಗಡೆಯನ್ನು ಮಾಡಿ ಅವರಿಂದ ವಶಪಡಿಸ್ಕೊಂಡಿರೋಂಥ ಎಲ್ಲ ದಾಖಲೆಯನ್ನು ವಾಪಸ್ ಕೊಡಿ. ನಿಮಗೆ ನ್ಯಾಯಯುತವಾಗಿ ನೀವಿದ್ದರೆ, ಸತ್ಯವಂತರಾಗಿದ್ದರೆ ನ್ಯಾಯಾಲಯದಲ್ಲಿ ಎದುರಿಸಿ. ಇವತ್ತು ಆ ಮನುಷ್ಯ ಈ ಭ್ರಷ್ಟಾಚಾರಿಗಳನ್ನು ಮುಖ್ಯ ಕಾರ್ಯದರ್ಶಿ ಈ ನಾಡಿಗೆ ಯಾವ ದಿಕ್ಕಲ್ಲಿದೆಯೋ ಒಬ್ಬ ಮುಖ್ಯ ಕಾರ್ಯದರ್ಶಿ ಮೇಲೆ ಆಪಾದನೆ, ಭ್ರಷ್ಟಾಚಾರದ ಆಪಾದನೆ, ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಅಂತ ಆಪಾದನೆ ಮಾಡಿದಂಥ ವ್ಯಕ್ತಿನ ಈ ರೀತಿ ನಡೆಸ್ಕೋತೀರಾ ಅಂದರೆ ಎಲ್ಲಿದೆ ನ್ಯಾಯ? ಸರ್, ಒಂದು ಕಡೆ CM ಕುಟುಂಬದ ಮೇಲೆ 14 ಸೈಟ್ಗಳ ಬಗ್ಗೆ ಕೂಡ ಆರೋಪವನ್ನು ಮಾಡಿದ್ರು. ಸೊ ಅದು ಕೋರ್ಟಲ್ಲಿ ಈಗ ಕ್ಲಿಯರ್ ಆಗಿದೆ. ಮತ್ತೊಂದು ಕಡೆ ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಅನ್ನೋಂಥದ್ದು ಆರೋಪ. ಸೊ ಎಲ್ಲೋ ಒಂದು ಕಡೆ ಇಡೀ ಸರ್ಕಾರವನ್ನೇ ಸ್ನೇಹಮಯಿ ಕೃಷ್ಣ ಎದುರಿಸೋದಕ್ಕೆ ಹೊರಟಿದ್ರ, ಹೀಗಾಗಿ ಅವರನ್ನು ಬೇಕು ಅಂತಲೇ ಸರ್ಕಾರದಿಂದಲೇ ಬಿಟ್ಟು ಬಂಧಿಸುವಂಥ ಕೆಲಸ ಏನಾದರೂ ಆಗ್ತಿದೆಯಾ ಅಂತ? ಏನು ಎದುರ್ಸೋಕೆ ಏನಿದೆ? ಒಬ್ಬ ವ್ಯಕ್ತಿ ಏನು ಎದುರಿಸ್ತಾರೆ? ಇವ್ರು ತಪ್ಪು ಮಾಡಿದರೆ ಎದುರ್ಕೋತಾರೆ. ತಪ್ಪು ಮಾಡಿದವ್ರು ಮಾತ್ರ ಎದುರ್ಕೊಳ್ಳುತ್ತಾನೆ. ತಪ್ಪು ಮಾಡಿಲ್ದವ್ರು ಯಾಕೆ ಎದುರ್ಕೋತಾರೆ? ಅದು ಏನು ಇವರೇನು ಯಾರೋ ವಿರೋಧ ಪಕ್ಷದಲ್ಲಿರೋರಾಗ ಇನ್ನೊಂದು ಏನಪ್ಪ ಎಲ್ಲ ಥರ ಆಪಾದನೆ ಮಾಡ್ತಾರೆ. ಇವ್ರು ಸರ್ಕಾರ ಇದ್ದಾರೆ, ಸರ್ಕಾರ ಉತ್ತರ ಕೊಡುತ್ತೆ. ಇವ್ರು ಸರ್ಕಾರದಲ್ಲಿರುವಂಥ ಜವಾಬ್ದಾರಿತ್ವದಂಥ ಸ್ಥಾನದಲ್ಲಿರೋರು ಇಡೀ ವ್ಯವಸ್ಥೆ ಇದೆಯಲ್ಲ ಇವ್ರ ಜೊತೆ, ಇಡೀ ವ್ಯವಸ್ಥೆಗೆ ಮುಖ್ಯಸ್ಥರು ಇವರು. ನಾಡಿಗೆ ಮುಖ್ಯಸ್ಥರು, ಮುಖ್ಯಮಂತ್ರಿ, ವ್ಯವಸ್ಥೆಗೆ ಮುಖ್ಯಸ್ಥರು, ಮುಖ್ಯ ಕಾರ್ಯದರ್ಶಿಗಳು ಇವರೇ ಈ ರೀತಿ ಆತಂಕ ಪಟ್ಕೊಂಡ್ಬಿಟ್ರೆ, ಇವರೇ ಪಡ್ಕೊಂಡ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿನೇನಾಗಬೇಕು? ಸರ್, ಇದರಲ್ಲಿ ಪ್ರಮುಖವಾಗಿ ಟ್ರಾನ್ಸ್ಫರಿಗೆ ಸಂಬಂಧಪಟ್ಟಂತೆ ಆಡಿಯೋ ಇರೋವಂಥದ್ದು, ಹಣ ತೆಗೆದುಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪ್ರಮುಖ ಆಡಿಯೋ. ಈ ಆಡಿಯೋ ಬಹಿರಂಗವಾಗಿದ್ರೆ ಅವರ ಕೆಲಸ ಕಳ್ಕೊಳ್ಳುವಂಥ ಅಥವಾ ಇಡೀ ವ್ಯವಸ್ಥೆಯೇ ಬುಡ ಮೇಲಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇತ್ತು ಅನ್ನುವಂಥದ್ದು. ಅದೇನು ಮುಖ್ಯವಾಗಿ ಏನಂದರೆ ಸ್ಥಳಾಂತರ ಅನ್ನೋದಕ್ಕಿಂತನೂ ಪ್ರಮೋಷನ್ದು ಅಂತ ಹೇಳ್ತಾ ಇದ್ದಾರೆ. ಪ್ರಮೋಷನ್ದು DP ಇದ್ರದ್ದು ಅವನ ಆಪಾದನೆ ತಪ್ಪಿದ್ರೆ, ಮಾಹಿತಿ ಎಲ್ಲ ಅವನು ಸುಳ್ಳು ಹೇಳ್ತಿದ್ರೆ ನ್ಯಾಯಾಲಯದಲ್ಲಿ ಹೇಳ್ತಾರೆ. ಸಾಕ್ಷಿ ಇಲ್ಲ ಅಂದ್ರೆ ನ್ಯಾಯಾಲಯ ಎಲ್ಲಿ ಕೇಳುತ್ತೆ? ಸೊ ಸಾಕ್ಷಿ ಇಲ್ಲದ್ರೆ ನ್ಯಾಯ ಕೇಳಲ್ಲ. ಸೊ ಹಾಗಾಗಿ ಇವ್ರಿಗೆ ಯಾಕೆ ಭಯ? ತೋರಿಸುತ್ತೆ. ಅದನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕಿತ್ತು? ಆಯಿತು, ನ್ಯಾಯಾಲಯಕ್ಕೆ ಬಂದಿದ್ದಾರೆ, ಒಂದು ವಾರಂಟ್ ಕೊಟ್ಟು ಬೇರೆ ಟೈಮ್ನಲ್ಲಿ ಮಾಡ್ಬೋದಿತ್ತು. ಇಲ್ಲಿ ಬಂದಿರೋದು ಈ ವಿಚಾರಣೆಯಲ್ಲಿ ಯಾವ ಸಂದರ್ಭದಲ್ಲಿ ಏನು, ಒಬ್ಬ ವ್ಯಕ್ತಿ ನಾಡಿನ ಹಿತಕ್ಕಾಗಿ, ನಾಡನ ಹಿತವನ್ನು ಕಾಪಾಡಲಿಕ್ಕೆ ಸರ್ಕಾರ ಮಾಡಬೇಕಾಗಿರೋ ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡ್ತಿದ್ದಾನೆ. ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಮಾಡ್ತಿದ್ದಾನೆ. ನಿಜಕ್ಕೂ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾರು? ಸ್ನೇಹಮಯಿ ಕೃಷ್ಣಂಗೆ ಇಷ್ಟು ಪಾಪ ಪರದಾಡಿ ಹೋರಾಡಿ ಇವತ್ತೆಲ್ಲ ನಾವುಗಳು ಮಾಡಬೇಕಾಗಿರೋ ಕೆಲಸನ ಅವ್ರು ಮಾಡಿದ್ದಾರೆ. ಇವತ್ತು ಹೇಳಬೇಕು ಅಂದರೆ ವ್ಯವಸ್ಥೆ ಸತ್ತೋಗಿದೆಯಾ? ಈ ರೀತಿ ವ್ಯವಸ್ಥೆಯನ್ನು ಕಾಪಾಡೋ ಬೇಲಿನೇ ಒಲಮೆ ಇದ್ರೆ ಯಾರು ಎಲ್ಲಿಗೆ ಹೋಗಬೇಕು? ನಿಜಕ್ಕೂ ದುಃಖ. ಒಬ್ಬ ವ್ಯಕ್ತಿ ಈ ರೀತಿ ನ್ಯಾಯದ ಪರವಾಗಿ ಹೋರಾಡೋನಿಗೆ
ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕಿತ್ತು, ರಕ್ಷಣೆ ಕೊಡುವಂಥ ಕೆಲಸ ಆಗಬೇಕಿತ್ತು. ಇವರು ರಕ್ಷಣೆ ಕೊಡೋದು ಬದಲು ಶಕ್ತಿ ತುಂಬೋದು ಬದಲು ಶಕ್ತಿ ಕಿತ್ಕೊಂಡು ಅವನನ್ನು ವಶಕ್ಕೆ ತೊಗೊಂಡು ಜೈಲಿಗೆ ಹಾಕೋ ಕೆಲಸವನ್ನು ಮಾಡ್ತಾರೆ. ಇದಿಷ್ಟು ಶಾಸಕರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಶಾಸಕರಾದಂಥ ಅಶ್ವಥ್ ನಾರಾಯಣ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಸ್ನೇಹಮಯಿ ಕೃಷ್ಣ ಅವರನ್ನು ಬಲವಂತವಾಗಿ ಬಂಧನ ಮಾಡಿದ್ದಾರೆ. ಇದು ಭಾಳಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಕಾರಣ ಏನಂತಂದರೆ, ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ನೋಟಿಸನ್ನು ಕೊಟ್ಟಿಲ್ಲ, ಕೋರ್ಟ್ ಪ್ರಿಮಿಸಿಸಲ್ಲೇ ಬಂಧನ ಮಾಡಿದ್ದಾರೆ. ಅವರು ಪ್ರಮುಖವಾದ ದಾಖಲೆಯನ್ನು ಕೊಡುವ ಮೊದಲೇ ಅವ್ರನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಇಡೀ ಮನೆಗಳನ್ನು ಸರ್ಚ್ ಮಾಡಿ ಪ್ರಮುಖ ದಾಖಲೆಗಳೆಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ಬೆಂಗಳೂರಿಗೆ ತಂದಿದ್ದಾರೆ. ಕೇಸ್ ದಾಖಲಾಗಿರ್ತಕ್ಕಂಥದ್ದು ಮೈಸೂರಲ್ಲಿ, ಆದರೆ ಬಂಧನ ಮಾಡಿರ್ತಕ್ಕಂಥದ್ದು ಬೆಂಗಳೂರು ಪೊಲೀಸರು. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸರ್ ಈಗ ಯಕ್ಷ ಪ್ರಶ್ನೆ ಆಗಿರೋದು? ನೋಡಿ, ಮೊದಲೇದಾಗಿ ಅವ್ರನ್ನ ಸ್ನೇಹಮಯ ಕೃಷ್ಣ ಅವ್ರನ್ನ ವಶಕ್ಕೆ ತೊಗೊಂಡಿರೋದು ಗೃಹ ಇಲಾಖೆಯವರು ವಶಕ್ಕೆ ತೊಗೊಂಡಿರೋದು ನಾನು ಖಂಡಿಸ್ತೀನಿ. ಕಾನೂನು ಬಾಹಿರವಾಗೂ ಇದೆ, ಕಾನೂನು ಉಲ್ಲಂಘನೆಯನ್ನು ಮಾಡಿದ್ದಾರೆ, ಅವನ ಹಕ್ಕನ್ನು ಕಸ್ಕೊಂಡಿದ್ದಾರೆ. ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಹೋರಾಡ್ತಿರೋಂಥ ಸ್ನೇಹಮಯಿ ಕೃಷ್ಣ ವಿರುದ್ಧವಾಗಿ ಈ ರೀತಿ ಅಧಿಕಾರ ದುರ್ಬಳಕೆ ಆಗಿರೋದು ನಿಜಕ್ಕೂ ಖಂಡನೀಯ. ಅವನು ಆಪಾದನೆ ಮಾಡಿರೋದು ಯಾರ ಮೇಲೆ? ಒಂದು ಮುಖ್ಯ ಕಾರ್ಯದರ್ಶಿ ಮೇಲೆ. ಮುಖ್ಯ ಕಾರ್ಯದರ್ಶಿ ಮೇಲೆ ಆಪಾದನೆ ಮಾಡಿದಂಥ ವ್ಯಕ್ತಿಗೇನೆ ಈ ರೀತಿ ನ್ಯಾಯವನ್ನು ಬಹಿರಂಗವನ್ನು ಯಾವುದಕ್ಕೂ ಲೆಕ್ಕಿಸದೆ ಅಧಿಕಾರ ದುರ್ಬಳಕೆ ಆಗ್ತಿರೋದು. ಇಲ್ಲೇನು ಜಂಗಲ್ ರೂಲ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲೇನು ಕಾನೂನು ವ್ಯವಸ್ಥೆ ಇದೆಯಾ ಇಲ್ವೋ ಅನ್ನೋದು ಆಶ್ಚರ್ಯ ಆಗುತ್ತೆ. ಕಾನೂನು ಅನ್ನೋಂಥದ್ದು ಸತ್ತೋಗಿದೆಯಾ? ಕಾನೂನಿಗೆ ಗೌರವಿಸಬೇಕಾಗಿದ್ದವರು, ಕಾನೂನನ್ನ ಎತ್ತಿಡಿಬೇಕಾಗಿರೋ ವ್ಯಕ್ತಿಗಳೇ ಈ ಕಾನೂನನ್ನ ಗಾಳಿಗೆ ತೂರಿದ್ದಾರೆ. ಏನಿದು? ನ್ಯಾಯಾಲಯಕ್ಕೆ ಹೋಗಿರೋಂಥ ವ್ಯಕ್ತಿನ ನ್ಯಾಯಾಲಯದ ಒಂದು ಪ್ರಿಮಿಸಿಸ್ನಿಂದ, ಆ ಒಂದು ಸ್ಥಳದಿಂದ ನ್ಯಾಯಮೂರ್ತಿಗಳ ಗಮನಕ್ಕೆ ತರದೆ ಏಕಾಏಕಿ ಈ ರೀತಿ ಬಂಧಿಸಿರುವಂಥದ್ದು ನಿಜಕ್ಕೂ ಒಂದು ತೀವ್ರ ಖಂಡನೀಯ ಮತ್ತು ಸೂಕ್ಷ್ಮವಾಗಿರುವಂಥ ವಿಚಾರ. ಸೂಕ್ಷ್ಮ, ಅತಿ ಸೂಕ್ಷ್ಮ. ನಿಜಕ್ಕೂ ವ್ಯವಸ್ಥೆಯನ್ನು ಸಂಪೂರ್ಣ ಗಾಳಿಗೆ ತೂರಿದ್ದಾರೆ. ಹಾಗಾಗಿ ಈ ತಕ್ಷಣ ಅವ್ರನ್ನ ಬಿಡುಗಡೆಯನ್ನು ಮಾಡಿ ಅವರಿಂದ ವಶಪಡಿಸ್ಕೊಂಡಿರೋಂಥ ಎಲ್ಲ ದಾಖಲೆಯನ್ನು ವಾಪಸ್ ಕೊಡಿ. ನಿಮಗೆ ನ್ಯಾಯಯುತವಾಗಿ ನೀವಿದ್ದರೆ, ಸತ್ಯವಂತರಾಗಿದ್ದರೆ ನ್ಯಾಯಾಲಯದಲ್ಲಿ ಎದುರಿಸಿ. ಇವತ್ತು ಆ ಮನುಷ್ಯ ಈ ಭ್ರಷ್ಟಾಚಾರಿಗಳನ್ನು ಮುಖ್ಯ ಕಾರ್ಯದರ್ಶಿ ಈ ನಾಡಿಗೆ ಯಾವ ದಿಕ್ಕಲ್ಲಿ ಇದೆಯೋ ಒಬ್ಬ ಮುಖ್ಯ ಕಾರ್ಯದರ್ಶಿ ಮೇಲೆ ಆಪಾದನೆ, ಭ್ರಷ್ಟಾಚಾರದ ಆಪಾದನೆ, ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಅಂತ ಆಪಾದನೆ ಮಾಡಿದಂಥ ವ್ಯಕ್ತಿನ ಈ ರೀತಿ ನಡೆಸ್ಕೋತೀರಾ ಅಂದರೆ ಎಲ್ಲಿದೆ ನ್ಯಾಯ? ಸರ್, ಒಂದು ಕಡೆ CM ಕುಟುಂಬದ ಮೇಲೆ 14 ಸೈಟ್ಗಳ ಬಗ್ಗೆ ಕೂಡ ಆರೋಪವನ್ನು ಮಾಡಿದ್ರು. ಸೊ ಅದು ಕೋರ್ಟಲ್ಲಿ ಈಗ ಕ್ಲಿಯರ್ ಆಗಿದೆ. ಮತ್ತೊಂದು ಕಡೆ ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಅನ್ನೋಂಥದ್ದು ಆರೋಪ. ಸೊ ಎಲ್ಲೋ ಒಂದು ಕಡೆ ಇಡೀ ಸರ್ಕಾರವನ್ನೇ ಸ್ನೇಹಮಯಿ ಕೃಷ್ಣ ಎದುರಿಸೋದಕ್ಕೆ ಹೊರಟಿದ್ರಾ? ಹೀಗಾಗಿ ಅವರನ್ನು ಬೇಕು ಅಂತಲೇ ಸರ್ಕಾರದಿಂದಲೇ ಬಿಟ್ಟು ಬಂಧಿಸುವಂಥ ಕೆಲಸ ಏನಾದರೂ ಆಗ್ತಿದೆಯಾ ಅಂತ? ಏನು ಎದುರ್ಸೋಕೆ ಏನಿದೆ? ಒಬ್ಬ ವ್ಯಕ್ತಿ ಏನು ಎದುರಿಸ್ತಾರೆ? ಇವ್ರು ತಪ್ಪು ಮಾಡಿದರೆ ಎದುರ್ಕೋತಾರೆ. ತಪ್ಪು ಮಾಡಿದವ್ರು ಮಾತ್ರ ಎದುರ್ಕೊಳತ್ತಾನೆ. ತಪ್ಪು ಮಾಡಿಲ್ದವ್ರು ಯಾಕೆ ಎದುರ್ಕೋತಾರೆ? ಅದು ಏನು ಇವರೇನು ಯಾರೋ ವಿರೋಧ ಪಕ್ಷದಲ್ಲಿ ಇರೋರಾಗ ಇನ್ನೊಂದು ಏನಪ್ಪ ಎಲ್ಲ ಥರ ಆಪಾದನೆ ಮಾಡ್ತಾರೆ. ಇವ್ರು ಸರ್ಕಾರ ಇದ್ದಾರೆ, ಸರ್ಕಾರ ಉತ್ತರ ಕೊಡುತ್ತೆ. ಇವ್ರು ಸರ್ಕಾರದಲ್ಲಿರೋಂಥ ಜವಾಬ್ದಾರಿತ್ವದಂಥ ಸ್ಥಾನದಲ್ಲಿರೋರು, ಇಡೀ ವ್ಯವಸ್ಥೆ ಇದೆಯಲ್ಲ ಇವ್ರ ಜೊತೆ, ಇಡೀ ವ್ಯವಸ್ಥೆಗೆ ಮುಖ್ಯಸ್ಥರು ಇವರು. ನಾಡಿಗೆ ಮುಖ್ಯಸ್ಥರು, ಮುಖ್ಯಮಂತ್ರಿ, ವ್ಯವಸ್ಥೆಗೆ ಮುಖ್ಯಸ್ಥರು, ಮುಖ್ಯ ಕಾರ್ಯದರ್ಶಿಗಳು ಇವರೇ ಈ ರೀತಿ ಆತಂಕ ಪಟ್ಕೊಂಡ್ಬಿಟ್ರೆ, ಆತಂಕ ಇವರೇ ಪಡ್ಕೊಂಡ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾಗಬೇಕು? ಸರ್, ಇದರಲ್ಲಿ ಪ್ರಮುಖವಾಗಿ ಟ್ರಾನ್ಸ್ಫರಿಗೆ ಸಂಬಂಧಪಟ್ಟಂತೆ ಆಡಿಯೋ ಇರೋವಂಥದ್ದು, ಹಣ ತೆಗೆದುಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪ್ರಮುಖ ಆಡಿಯೋ. ಈ ಆಡಿಯೋ ಬಹಿರಂಗವಾಗಿದ್ರೆ ಅವರ ಕೆಲಸ ಕಳ್ಕೊಳ್ಳುವಂಥ ಅಥವಾ ಇಡೀ ವ್ಯವಸ್ಥೆಯೇ ಬುಡ ಮೇಲಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇತ್ತು ಅನ್ನುವಂಥದ್ದು. ಅದೇನು ಮುಖ್ಯವಾಗಿ ಏನಂದರೆ ಸ್ಥಳಾಂತರ ಅನ್ನೋದಕ್ಕಿಂತನೂ ಪ್ರಮೋಷನ್ದು ಅಂತ ಹೇಳ್ತಾ ಇದ್ದಾರೆ. ಪ್ರಮೋಷನ್ದು DP ಇದ್ರದ್ದು ಅವನ ಆಪಾದನೆ ತಪ್ಪಿದ್ರೆ, ಮಾಹಿತಿ ಎಲ್ಲ ಅವನು ಸುಳ್ಳು ಹೇಳ್ತಿದ್ರೆ ನ್ಯಾಯಾಲಯದಲ್ಲಿ ಹೇಳ್ತಾರೆ. ಸಾಕ್ಷಿ ಇಲ್ಲ ಅಂದ್ರೆ ನ್ಯಾಯಾಲಯ ಎಲ್ಲಿ ಕೇಳುತ್ತೆ? ಸೊ ಸಾಕ್ಷಿ ಇಲ್ಲಂದ್ರೆ ನ್ಯಾಯ ಕೇಳಲ್ಲ. ಸೊ ಹಾಗಾಗಿ ಇವ್ರಿಗೆ ಯಾಕೆ ಭಯ? ತೋರಿಸುತ್ತೆ. ಅದನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕಿತ್ತು? ಆಯಿತು, ನ್ಯಾಯಾಲಯಕ್ಕೆ ಬಂದಿದ್ದಾರೆ, ಒಂದು ವಾರಂಟ್ ಕೊಟ್ಟು ಬೇರೆ ಟೈಮ್ನಲ್ಲಿ ಮಾಡ್ಬೋದಿತ್ತು. ಇಲ್ಲಿ ಬಂದಿರೋದು ಈ ವಿಚಾರಣೆಯಲ್ಲಿ ಯಾವ ಸಂದರ್ಭದಲ್ಲಿ ಏನು, ಒಬ್ಬ ವ್ಯಕ್ತಿ ನಾಡಿನ ಹಿತಕ್ಕಾಗಿ, ನಾಡನ ಹಿತವನ್ನು ಕಾಪಾಡಲಿಕ್ಕೆ ಸರ್ಕಾರ ಮಾಡಬೇಕಾಗಿರೋ ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡ್ತಿದ್ದಾನೆ. ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಮಾಡ್ತಿದ್ದಾನೆ. ನಿಜಕ್ಕೂ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾರು? ಸ್ನೇಹಮಯಿ ಕೃಷ್ಣಂಗೆ ಇಷ್ಟು ಪಾಪ ಪರದಾಡಿ ಹೋರಾಡಿ ಇವತ್ತೆಲ್ಲ ನಾವುಗಳು ಮಾಡಬೇಕಾಗಿರೋ ಕೆಲಸನ ಅವ್ರು ಮಾಡಿದ್ದಾರೆ.
ಇವತ್ತು ಹೇಳಬೇಕು ಅಂದರೆ ವ್ಯವಸ್ಥೆ ಸತ್ತೋಗಿದೆಯಾ? ಈ ರೀತಿ ವ್ಯವಸ್ಥೆಯನ್ನು ಕಾಪಾಡೋ ಬೇಲಿನೇ ಒಲಮೆ ಇದ್ದರೆ ಯಾರು ಎಲ್ಲಿಗೆ ಹೋಗ್ಬೇಕು? ಯಾರು ಎಲ್ಲಿಗೆ ಹೋಗ್ಬೇಕು? ನಿಜಕ್ಕೂ ದುಃಖ. ಒಬ್ಬ ವ್ಯಕ್ತಿ ಈ ರೀತಿ ನ್ಯಾಯದ ಪರವಾಗಿ ಹೋರಾಡೋನಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕಿತ್ತು, ರಕ್ಷಣೆ ಕೊಡುವಂಥ ಕೆಲಸ ಆಗಬೇಕಿತ್ತು. ಇವರು ರಕ್ಷಣೆ ಕೊಡೋದು ಬದಲು ಶಕ್ತಿ ತುಂಬೋದು ಬದಲು ಶಕ್ತಿ ಕಿತ್ಕೊಂಡು ಅವನನ್ನು ವಶಕ್ಕೆ ತಗೊಂಡು ಜೈಲಿಗೆ ಹಾಕೋ ಕೆಲಸವನ್ನು ಮಾಡ್ತಾರೆ. ಇದಿಷ್ಟು ಶಾಸಕರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.